ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ಇಂದು ಬಿಳಗಿ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು. ಪ್ರತಿಭಟನೆಯ ನಂತರ ತಹಶೀಲ್ದಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿ ಸಾಮಾಜಿಕ ನ್ಯಾಯದ ಪರವಾದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತೆ ಆಗ್ರಹಿಸಲಾಯಿತು. ಈ ಹೋರಾಟದಲ್ಲಿ ವಿವಿಧ ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು ಹಾಗೂ ಸಮಾಜದ ಕಾರ್ಯಕರ್ತರು, ಹೋರಾಟಗಾರರು, ರೈತ ಸಂಘಟನೆಗಾರರು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಘೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕು ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಲಂಚಗಾರಿ ಸರ್ಕಾರಕ್ಕೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಲಂಚಗಾರಿ ಸರ್ಕಾರಕ್ಕೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಲಂಚಗಾರಿ ಕೇಂದ್ರ ಸರ್ಕಾರಕ್ಕೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂತ ರಾಜ್ಯ ಸರ್ಕಾರಕ್ಕೆ. ಆ ಸಮುದಾಯವನ್ನ ರದ್ದು ಮಾಡಿರ್ತಕ್ಕಂಥ ಮೇಲೆ ಕಾಂಗ್ರೆಸ್ನವರು ನಾವು ಬಂದ ಕೂಡಲೇ ಅದನ್ನ ಮರುಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಆದ್ರೆ ಅವರು ಬಂದು 3 ವರ್ಷ ಆದ್ರೂ ಸಹಿತ ಆ ಸಮುದಾಯ 100ಕ್ಕೆ 100ರಷ್ಟು ಕಾಂಗ್ರೆಸ್ ಅನ್ನ ಬೆಂಬಲಿಸಿದೆ. ಆದ್ರೂ ಸಹಿತ ಆ ಸಮುದಾಯದ ಮೀಸಲಾತಿಯನ್ನ ಮರುಸ್ಥಾಪನೆ ಮಾಡ್ತೀವಿ ಅಂತೇಳಿ ಒಂದು ಸಹಿ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಅದನ್ನ ನಾವು ಖಂಡಿಸ್ತಾ ಇದೀವಿ. ಮಾಡ್ತಾ ಇದೀನಿ, ದಯವಿಟ್ಟು ನೀವು ಸದನದಲ್ಲಿ ಈ ವಿಚಾರಗಳನ್ನ ಮಾತಾಡ್ರಿ. ನಮಗ ಎಲೆಕ್ಷನ್ ಬಂದಾಗ 5 ರೂಪಾಯಿ ಸೆರೆ, ಊಟ, ಅಲಾರಾಮ, ಸಕ್ರಿ ಕೊಡೋಕ್ಕಿಂತಲೂ ಈ ವಿಚಾರಗಳನ್ನ ಮಾತಾಡ್ರಿ. ಜನರನ್ನ ದಾರಿ ತಪ್ಪಿಸೋಕ್ಕಿಂತಲೂ ಜನಪರವಾಗಿರ್ತಕ್ಕಂಥ ಚಿಂತನೆ ಬಿದ್ರಿ. ಅವರಿಗೆ ಓಟಿಗೋಸ್ಕರ ರೊಕ್ಕ ಕೊಟ್ಟು ಆಶೆ ಆಮಿಷ ಕೊಟ್ಟು ಬದ್ಲಿ ಜನರ ಧ್ವನಿಯಾಗ್ರಿ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಧ್ವನಿಯಾಗಿ ವಿಧಾನಸೌಧದಲ್ಲಿ ಮಾತಾಡ್ಬೇಕಂತ ಹೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಅಧಿಕಾರ ಯಾರಿಗಿಲ್ಲ ಅವರು ಬೀದಿ ಹೋರಾಟ ಮಾಡಬೇಕಾಗತ್ತೆ. ಯಾರು ಅಧಿಕಾರದಿಂದ ವಂಚಿತರಾಗಿದ್ದಾರೆ ಸಹಿತ ಅವರು ಸಹಿತ ಬೀದಿ ಹೋರಾಟವನ್ನ ಮಾಡೋದ್ರ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಸಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಈ ಒಂದು ಯಶಸ್ವಿಯಾಗಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲಿಸಿರ್ತಕ್ಕಂಥ ನಮ್ಮೆಲ್ಲಾ ರೈತ ಮುಖಂಡರಿಗೆ ನಮಸ್ಕರಿಸುತ್ತಾ ಇಲ್ಲಿ ಎಲ್ಲ ಬೇರೆ ಬೇರೆ ಯುವಕ ಮಿತ್ರರಿಗೆ, ಕನ್ನಡ ಪರ ಸಂಘಟನೆಗಳಿಗೆ, ದಲಿತ ಪರ ಸಂಘಟನೆಗಳಿಗೆ, ನಮ್ಮ ಮುಸ್ಲಿಂ ಸಮುದಾಯದ ಸಂಘಟನೆಗಳಿಗೆ